ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಂದೇ ಒಂದು ಕಿಡ್ನಿ ಹೊಂದಿರುವ ವ್ಯಕ್ತಿ ಎಷ್ಟು ವರ್ಷ ಬದುಕಬಹುದು? ಆಪ್ಷನ್ಸ್ ಎ 50 ವರ್ಷ, ಬಿ 60 ವರ್ಷ, ಸಿ 70 ವರ್ಷ, ಡಿ ಹಲವು ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ ಹಲವು ವರ್ಷ. ಒಂದೇ ಕಿಡ್ನಿ ಹೊಂದಿರುವವರು ಹಲವು ವರ್ಷಗಳ ಕಾಲ ಬದುಕಬಹುದು. ಉಳಿದಿರುವ ಕಿಡ್ನಿಯು ಎರಡೂ ಕಿಡ್ನಿ ಮಾಡುವ ಕೆಲಸವನ್ನು ಮಾಡುವುದರಿಂದ ಇವರು ಸಹ ಎಲ್ಲರಂತೆ ಸಾಮಾನ್ಯವಾಗಿ ಬದುಕಬಹುದು. ರಕ್ತದೊತ್ತಡವನ್ನು ನಿಯಂತ್ರಿಸುವುದು ಮುಖ್ಯ, ಏಕೆಂದರೆ ಅನಿಯಂತ್ರಿತ ರಕ್ತದೊತ್ತಡವು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ದೇಹದಲ್ಲಿ ನೀರಿನ ಕೊರತೆ ಇರಬಾರದು. ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ಇದು ಮೂತ್ರಪಿಂಡಗಳು ಶೋಧನೆ ಪ್ರಕ್ರಿಯೆಯನ್ನು ಸರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಎರಡನೇ ಪ್ರಶ್ನೆ, ಸ್ಖಲನದ ನಂತರ ಪುರುಷರು ಲಕ್ಷಾಂತರ ವೀರ್ಯಾಣುಗಳನ್ನು ಹೊರಹಾಕಲು ಕಾರಣವೇನು? ಆಪ್ಷನ್ಸ್ ಎ ಪ್ರಕೃತಿ ನಿಯಮ, ಬಿ ಆರೋಗ್ಯಕರ ಮಗು, ಸಿ ಅತಿಯಾದ ಶೇಖರಣೆ, ಡಿ ಉತ್ತಮ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯೋನಿಯಿಂದ ಫಾಲೋಪಿಯನ್ ಟ್ಯೂಬ್ಗಳಿಗೆ ಸಾಗುವಾಗ ಕಾಯುವ ಅಂಡಾಣುವನ್ನು ತಲುಪಲು ವೀರ್ಯ ತೆಗೆದುಕೊಳ್ಳಬೇಕಾದ ಕಠಿಣ ಪ್ರಯಾಣದ ಮೂಲಕ ಕೆಲವೇ ವೀರ್ಯಗಳು ಸಾಗುತ್ತವೆ. ಆರೋಗ್ಯಕರ ವೀರ್ಯ ಮಾತ್ರ ಅಂಡಾಣುವನ್ನು ಫಲವತ್ತಾಗಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಪ್ರಕೃತಿ ಈ ವಿಧಾನವನ್ನು ಬಳಸಬಹುದು. ಇದು ಪೋಷಕರಿಗೆ ಆರೋಗ್ಯಕರ ಮಗುವನ್ನು ಹೊಂದಲು ಉತ್ತಮ ಅವಕಾಶವನ್ನು ನೀಡುತ್ತದೆ. ಸ್ಖಲನದ ನಂತರ ಗರ್ಭಕಂಠದಲ್ಲಿ ಸಾಮಾನ್ಯವಾಗಿ ಸಂಗ್ರಹವಾಗುವ 200 ಮಿಲಿಯನ್ ವೀರ್ಯಗಳಲ್ಲಿ ಕೇವಲ 1 ಲಕ್ಷ ಗರ್ಭಾಶಯವನ್ನು ತಲುಪುತ್ತವೆ. ಈ ಕಾರಣಕ್ಕಾಗಿ ಗರ್ಭ ಧರಿಸಲು ಪ್ರಯತ್ನಿಸುವಾಗ ಹೆಚ್ಚಿನ ವೀರ್ಯಾಣುಗಳ ಸಂಖ್ಯೆ ಅತ್ಯಗತ್ಯ. ಮೂರನೇ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ಬಿಯರ್ನಿಂದ ಸ್ನಾನ ಮಾಡುತ್ತಾರೆ? ಆಪ್ಷನ್ಸ್ ಎ ಆಸ್ಟ್ರಿಯಾ, ಬಿ ಜರ್ಮನಿ, ಸಿ ಪೋಲ್ಯಾಂಡ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯುರೋಪ್ ಖಂಡದ ಹಲವು ದೇಶಗಳಲ್ಲಿ ಜನರು ಬಿಯರ್ನಿಂದ ಸ್ನಾನ ಮಾಡುತ್ತಾರೆ. ಬಿಯರ್ನಲ್ಲಿರುವ ಈಸ್ಟ್ ವಿಟಮಿನ್ ಬಿ ಚರ್ಮದ ಕಾಂತಿಯನ್ನು ಹೆಚ್ಚಳ ಮಾಡುತ್ತದೆ. ಬಿಯರ್ನಿಂದ ಫೇಸ್ ವಾಶ್ ಮಾಡುವುದರಿಂದ ಮುಖದ ಗ್ಲೋ ಹೆಚ್ಚಾಗುತ್ತದೆ. ರಕ್ತ ಸಂಚಾರದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಬಿಯರ್ನಲ್ಲಿರುವ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಿಂದ ಶರೀರದಿಂದ ಟಾಕ್ಸಿನ್ಸ್ ಹೊರಗೆ ಹೋಗುತ್ತದೆ. ಇದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ ಎಂಬುದು ಅಲ್ಲಿನ ಜನರ ನಂಬಿಕೆ. ಹೀಗಾಗಿ ಅಲ್ಲಿನ ಜನರು ಬಿಯರ್ ತುಂಬಿದ ಟಬ್ನಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಇದನ್ನು ಬಿಯರ್ ಸ್ಪಾ ಎಂದು ಕೂಡ ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಆಲದ ಮರದಿಂದ ಕೆಳಗೆ ನೇತಾಡುವ ದಪ್ಪ ಬೇರುಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೊಂಬೆ, ಬಿ ಬಳ್ಳಿಗಳು, ಸಿ ವೈಮಾನಿಕ ಬೇರು, ಡಿ ಪ್ರಾಪ್ ಬೇರು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆಲದ ಮರದ ಕೊಂಬೆಗಳಿಂದ ಬೇರುಗಳು ಹೊರಹೊಮ್ಮುತ್ತವೆ ಮತ್ತು ಗಾಳಿಯಲ್ಲಿ ನೇತಾಡುತ್ತವೆ ಮತ್ತು ಅವು ಬೆಳೆದಂತೆ ಅವು ಭೂಮಿಯೊಳಗೆ ನಸುಳಿ ಕಂಬಗಳಾಗುತ್ತವೆ. ಈ ಬೇರುಗಳನ್ನು ಪ್ರಾಪ್ ಬೇರುಗಳು ಎಂದು ಕರೆಯಲಾಗುತ್ತದೆ. ಆಲದ ಮರದ ಬೇರುಗಳು ನೆಲಕ್ಕೆ ತಲುಪಿದಾಗ ಅವುಗಳಿಗೆ ವೈಮಾನಿಕ ಬೇರುಗಳು ಎಂದು ಹೆಸರಿಸಲಾಗುತ್ತದೆ ಅಥವಾ ಏರಿಯಲ್ ರೂಟ್ಸ್ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, ಒತ್ತಡ ನಿವಾರಣೆಯಾಗಲು ಯಾವ ಹಣ್ಣನ್ನು ಸೇವಿಸಬಹುದು? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ಪರಂಗಿ, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇತ್ತೀಚಿನ ದಿನಗಳಲ್ಲಿ ಒತ್ತಡವು ಸಾಮಾನ್ಯ ಸಮಸ್ಯೆಯಾಗಿದೆ. ಬಾಳೆಹಣ್ಣುಗಳು ಈ ಸಮಸ್ಯೆ ನಿವಾರಿಸಲು ಸಹಾಯ ಮಾಡುತ್ತವೆ. ಇವುಗಳು ಟ್ರಿಪ್ಟೋಫಾನ್ ಅನ್ನು ಹೊಂದಿರುತ್ತವೆ. ಇದು ದೇಹವು ಒಳ್ಳೆಯ ಭಾವನೆ ಹಾರ್ಮೋನ್ ಸೆರೋಟೋನಿನ್ ಅನ್ನು ಉತ್ಪಾದಿಸಲು ಅಗತ್ಯವಾಗಿರುತ್ತದೆ. ಸೆರೋಟೋನಿನ್ ಮನಸ್ಥಿತಿಯನ್ನು ಸುಧಾರಿಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಯಾವ ದೇಶವನ್ನು ಚಿನ್ನದ ಗುಬ್ಬಚ್ಚಿ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ಸಿಂಗಪುರ್, ಸಿ ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕ್ರಿಸ್ತಶಕ 300ರಿಂದ 800ರವರೆಗೆ ಭಾರತವು ತನ್ನ ಸುವರ್ಣ ಯುಗವನ್ನು ಅನುಭವಿಸಿತು. ಈ ಸಮಯದಲ್ಲಿ ಆರ್ಯಭಟನು ಶೂನ್ಯ ಸಂಪಾದನೆಯನ್ನು ಪರಿಚಯಿಸಿದನು ಮತ್ತು ವಿಜ್ಞಾನ, ಖಗೋಳಶಾಸ್ತ್ರ ಮತ್ತು ವ್ಯಾಪಾರ ಪ್ರಬಲಗೊಂಡವು. ಭಾರತೀಯ ಹತ್ತಿ ಮತ್ತು ಜವಳಿ ಉತ್ಪನ್ನಗಳು ಯುರೋಪ್ ಸೇರಿದಂತೆ ಅನೇಕ ದೇಶಗಳಿಗೆ ರಫ್ತು ಆಗುತ್ತಿದ್ದವು. ಈ ಕಾಲದಲ್ಲಿ ಭಾರತವನ್ನು ಚಿನ್ನದ ಗುಬ್ಬಚ್ಚಿ ಎಂದು ಕರೆಯಲಾಗುತ್ತಿತ್ತು. ಏಳನೇ ಪ್ರಶ್ನೆ,
ಕೆಲವರಿಗೆ ಕೂದಲಿಗೆ ಎಣ್ಣೆ ಹಚ್ಚಿದ ನಂತರ ಮುಖದಲ್ಲಿ ಮೊಡವೆಗಳು ಬರಲು ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್, ಬಿ ತಲೆಹೊಟ್ಟು, ಸಿ ದಿಂಬು, ಡಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಎಣ್ಣೆ ಹಚ್ಚಿದ ಕೈಗಳನ್ನು ನೀವು ಕುತ್ತಿಗೆ, ಕೆನ್ನೆ ಅಥವಾ ಹಣೆಯ ಮೇಲೆ ಇಟ್ಟಾಗ ಎಣ್ಣೆಯು ಚರ್ಮಕ್ಕೆ ಸುಲಭವಾಗಿ ವರ್ಗಾವಣೆಯಾಗುತ್ತದೆ. ಇದು ರಂಧ್ರಗಳನ್ನು ಮುಚ್ಚಿ ಮೊಡವೆ ಉಂಟಾಗುತ್ತವೆ. ನೀವು ರಾತ್ರಿ ಇಡೀ ಎಣ್ಣೆ ಹಚ್ಚಿ ಮಲಗುವುದರಿಂದ ದಿಂಬು ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ. ಮರುದಿನ ಆ ಎಣ್ಣೆಯು ಮತ್ತೆ ನಿಮ್ಮ ಮುಖದ ಮತ್ತು ಬೆನ್ನಿನ ಚರ್ಮಕ್ಕೆ ವರ್ಗಾವಣೆಯಾಗುತ್ತದೆ. ಇದು ಮೊಡವೆಗಳು ಉಂಟಾಗಲು ಕಾರಣವಾಗುತ್ತದೆ. 8ನೇ ಪ್ರಶ್ನೆ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಮಾನಸಿಕ ಆರೋಗ್ಯ ದಿನ, ಬಿ ಜಲ ಸಂರಕ್ಷಣಾ ದಿನ, ಸಿ ರಾಷ್ಟ್ರೀಯ ಅಂಚೆ ದಿನ, ಡಿ ವೃದ್ಧರ ದಿನ. ಸರಿಯಾದ ಉತ್ತರ ಆಪ್ಷನ್ ಎ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಮಾನಸಿಕ ಯೋಗಕ್ಷೇಮದ ಬಗ್ಗೆ ಜಾಗೃತಿ ಮೂಡಿಸಲು, ಕಳಂಕದ ವಿರುದ್ಧ ಹೋರಾಡಲು ಮತ್ತು ಮಾನಸಿಕ ಆರೋಗ್ಯವನ್ನು ಬೆಳೆಸುವ ಬೆಂಬಲ ವ್ಯವಸ್ಥೆಗಳನ್ನು ಪ್ರೋತ್ಸಾಹಿಸಲು ಜಗತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸುತ್ತದೆ. 2025ರಲ್ಲಿ ಸೇವೆಗಳಿಗೆ ಪ್ರವೇಶ, ವಿಪತ್ತುಗಳು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯ ಎಂಬ ಆಯ್ಕೆ ಮಾಡಿದ ಥೀಮ್ನೊಂದಿಗೆ ಗಮನವು ವಿಶೇಷವಾಗಿ ನಿರ್ಣಾಯಕವಾಗಿದೆ. 9ನೇ ಪ್ರಶ್ನೆ. ಮಹಿಳೆಯರು ತಪ್ಪಿಯು ಯಾವ ಭಾಗಕ್ಕೆ ಸೋಪನ್ನು ಬಳಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಕಂಕುಳ, ಬಿ ಸ್ತನ, ಸಿ ಕಣ್ಣುಗಳು, ಡಿ ಯೋನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಯೋನಿ. ನಿಮ್ಮ ಯೋನಿಯನ್ನು ಸೋಪಿನಿಂದ ತೊಳೆಯುವುದರಿಂದ ನಿಮ್ಮ ದೇಹವನ್ನು ಸೋಂಕಿನಿಂದ ರಕ್ಷಿಸುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಇದು ಯೋನಿ ಸೋಂಕಿನ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಸೋಪಿನಲ್ಲಿ ಖಾಸಗಿ ಪ್ರದೇಶದಲ್ಲಿ ಕಿರಿಕಿರಿ ಅಥವಾ ತುರಿಕೆ ಉಂಟುಮಾಡುವ ರಾಸಾಯನಿಕ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ದೇಹದಾದ್ಯಂತ ಸೋಪ್ ಬಳಸಿದರೂ ಸಹ ನಿಮ್ಮ ಯೋನಿಯನ್ನು ಸೋಪಿನಿಂದ ತೊಳೆಯುವುದನ್ನು ತಕ್ಷಣವೇ ನಿಲ್ಲಿಸುವುದು ಉತ್ತಮ. 10ನೇ ಪ್ರಶ್ನೆ. ಬಿಪಿ ಸಮಸ್ಯೆ ಇರುವ ಜನರು ತಪ್ಪಿಯು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಚಿಯಾ ಬೀಜ, ಬಿ ಅಣಬೆ, ಸಿ ಮಜ್ಜಿಗೆ, ಡಿ ಕೋಳಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ಚಿಯಾ ಬೀಜ. ಚಿಯಾ ಬೀಜಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ, ಆದರೆ ಅವು ಎಲ್ಲರಿಗೂ ಸೂಕ್ತವಲ್ಲ. ಚಿಯಾ ಬೀಜಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿವೆ. ಅಧಿಕ ರಕ್ತದೊತ್ತಡ ಹೊಂದಿರುವ ಜನರಿಗೆ ಚಿಯಾ ಬೀಜಗಳು ಉಪಯುಕ್ತವಾಗಿವೆ, ಆದರೆ ಕಡಿಮೆ ರಕ್ತದೊತ್ತಡ ಹೊಂದಿರುವ ಜನರಿಗೆ ಚಿಯಾ ಬೀಜ ಸೇವನೆಯಿಂದ ತಲೆನೋವು, ಆಯಾಸ, ಮರೆವು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. 11ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವನ್ನು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಹಿಮಾಚಲ್ ಪ್ರದೇಶ್, ಬಿ ಪಂಜಾಬ್, ಸಿ ಉತ್ತರಾಖಂಡ್, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್. ಉತ್ತರ ಭಾರತದ ಸುಂದರ ರಾಜ್ಯವಾದ ಉತ್ತರಾಖಂಡವನ್ನು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ. ಇದು ಹಿಮಾಲಯದ ಹಿಮನದಿಗಳಿಂದ ಹರಿಯುವ ಪವಿತ್ರ ಗಂಗಾ ಮತ್ತು ಯಮುನಾ ನದಿಗಳ ಜನ್ಮಸ್ಥಳವಾಗಿದೆ. ರಾಜ್ಯದ ಅನೇಕ ನದಿಗಳು ಮತ್ತು ತೊರೆಗಳು ಇದನ್ನು ಮಹಾನ್ ನೈಸರ್ಗಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸ್ಥಳವನ್ನಾಗಿ ಮಾಡುತ್ತವೆ. ಉತ್ತರಾಖಂಡವು ರಾಜ್ಯದ ಮೂಲಕ ಹರಿಯುವ ಅನೇಕ ಹಿಮನದಿಗಳು, ಉಪನದಿಗಳು ಮತ್ತು ನದಿ ವ್ಯವಸ್ಥೆಗಳಿಂದಾಗಿ ನದಿಗಳ ನಾಡು ಎಂದು ಕರೆಯಲ್ಪಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.